ಎಲ್ರಿಗೂ ನಮಸ್ಕಾರ. ನಾವು ಚನ್ನಗಿರಿ ಹತ್ರ ಯರಗಟ್ಟಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಹಾಗೆ ಎಲ್ಲೆಲ್ಲೋ ಪಾಯಿಂಟ್ ಮಾಡೋದಲ್ಲ, ಈ ಯರಗಟ್ಟಳ್ಳಿ ಗ್ರಾಮದಲ್ಲಿ ಇದೆಯಲ್ಲ, ಇದರಲ್ಲೂ ಭಾರಿ ಪಾಯಿಂಟ್ ಮಾಡಬೇಕು. ಏಕೆಂದರೆ ರೈತರುಗಳು ಈ ಯರಗಟ್ಟಳ್ಳಿ ಒಂದು ಪ್ರದೇಶದಲ್ಲಿ ಸರಿಸುಮಾರು 10, 11, 12, 13, 15, 20, 25 ಇಷ್ಟು ಬೋರ್ವೆಲ್ ತೆಗೆಸಿದ್ದಾರೆ. ಎಲ್ಲ ಡೀಪಲ್ಲಿ ತೆಗೆದಿದ್ದಾರೆ. 800, 500, 600, 700, 250 ಈ ಥರ ಬೋರ್ವೆಲ್ ತೆಗೆದು ಬಹಳ ನೊಂದಿರುವಂಥ ರೈತರ ಜಾಗ ಯರಗಟ್ಟಳ್ಳಿ. ಬಹಳ ಮಳೆನೂ ಕೂಡ ಅಷ್ಟು ಉತ್ತಮವಾಗಿ ಆಗಿಲ್ಲ ಈ ಕಡೆ ಮಳೆ ಎಲ್ಲ. ಈ ರೈತರು ನೋಡಿ ಸರಿಸುಮಾರು ಒಂದು 11 ಬೋರ್ವೆಲ್ ತೆಗೆಸಿದ್ದಾರೆ. 11 ಕೂಡ ಹೇಳ್ಕೊಳಂಥ ನೀರು ಯಾವುದೂ ಕೂಡ ಬಿದ್ದಿಲ್ಲ. ಹೌದು, 11 ಬೋರ್ವೆಲ್ ತೆಗೆಸಿ ಹೇಳ್ಕೊಳಂಥ ನೀರು ಬಿದ್ದಿಲ್ಲ. ಹಾಗಾಗಿ ಶರಣ್ಯನ ಬಂದು ಕಂಡು ನೀರು ಕೊಡಲೇಬೇಕು ಅಂತ ಬಂದು ಕೇಳ್ಕೊಂಡ್ರು. ನಮಗೂ ಕೂಡ ತಲೆ ಓಡಲಿಲ್ಲ, ಏನಪ್ಪ ಇಷ್ಟು ಬೋರ್ವೆಲ್ ತೆಗೆಸ್ಬಿಟ್ಟಿದ್ದಾರೆ, ಅದರಲ್ಲಿ ಡ್ರೈ ಏರಿಯಾ, ಅಕ್ಕಪಕ್ಕ ಎಲ್ಲ ನೀರು ಬರಲ್ಲ ಅಂತ ಬೇರೆ ಎದುರಿಸ್ಬಿಟ್ರು ನಮ್ಮನ್ನು. ಹಾಗಾಗಿ ಶರಣ್ಯನ ಕರ್ಕೊಂಡು ಪಾಯಿಂಟ್ ಮಾಡಿಸಿ ಹೊಡಿತಿದ್ದೀವಿ ನೋಡಿ. 100 ಅಡಿ ಕೇಸಿಂಗ್ ತೊಗೊಂತು. 100 ಅಡಿ ಕೇಸಿಂಗ್ ತೊಗೊಂಡಿರೋದು ಇದೇ ಫಸ್ಟು ಆ ಏರಿಯಾ ಎಲ್ಲ. ನಾನು ಕೂಡ ಮಣ್ಣನ್ನ ಪರೀಕ್ಷೆ ಮಾಡಿದೆ. ಮಣ್ಣನ್ನೇ ಪರೀಕ್ಷೆ ಮಾಡಿದೆ. 520 ಅಡಿ ಒಂದು 2 ಇಂಚ್ ನೀರು ಬಿತ್ತು. 2 ಇಂಚ್ ನೀರು ಬಿತ್ತು. ನೀರು ಬಿದ್ದ ತಕ್ಷಣ ಕೂಡ ಬಾವಿ ಎಲ್ಲ ಮತ್ತೆ ಲೂಸ್ ಆಗಿ ಸ್ಟಾರ್ಟ್ ಆಗ್ಬಿಡ್ತು. ಸ್ವಲ್ಪ ಆಳ ಓಡಿಸಿದ್ರು. ಆದರೂ ಕೂಡ ಪರವಾಗಿಲ್ಲ, ಆ ರೈತಿಗೆ ಒಂದು 2 ಇಂಚ್ ನೀರು ಕೊಟ್ಟನಲ್ಲ ಭಗವಂತನ ಒಂದು ಖುಷಿ ನಮಗಿದೆ. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಜೈ ಶರಣ್ಯ.